ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸ್ನೇಹಲೋಕ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ಮತ್ತು ನನ್ನ ಫ್ರೆಂಡ್ಸು, ನನ್ನ ಅವ್ರ ಹಸ್ಬೆಂಡು ಎಲ್ಲರೂ 4 ಜನ ನಾವು ಒಂದು ಸಿಲ್ವರ್ ಶೋಗೆ ಅಂದರೆ ಎಕ್ಸಿಬಿಷನ್ ಇತ್ತು. ಇದೆಲ್ಲ ಬಂದ್ಬಿಟ್ಟು 925 ಸ್ಟೆರ್ಲಿಂಗ್ ಸಿಲ್ವರ್, ಏನು ಪ್ಯೂರ್ ಸಿಲ್ವರ್ ಅಂತ ಹೇಳ್ತೀವಲ್ಲ ಅದರದ ಆಭರಣಗಳು, ಇಯರಿಂಗ್ಸು ಮತ್ತು ಸ್ಟೋನ್ಸ್ ಎಲ್ಲ ಏನಿರುತ್ತಲ್ಲ ಇದೆಲ್ಲ ಪ್ರೀಷಿಯಸ್ ಸ್ಟೋನ್ಸ್ನ ಯೂಸ್ ಮಾಡಿರೋ ಅಂಥ ಒಂದು ಯೂನಿಕ್ ಪೀಸಸ್ಗಳು ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ಸ್. ಬಟ್ ನನಗೇನಂತ ಅನ್ನಿಸ್ತು ಅಂತಂದರೆ, ಈಗ ನಮಗೆ ಇಂಡಿಯಾದಲ್ಲಾದರೆ ನಾವು ಸಿಲ್ವರ್ ಆದ್ರೇ ಅದ್ರದ್ದು ಏನು ವೆಯ್ಟ್ ಇರುತ್ತಲ್ಲ ಅದು ಮತ್ತು ಸ್ಟೋನ್ ಚಾರ್ಜಸ್ ಎಲ್ಲ ಹಾಕಿ ನಮಗೆ ಕೊಡ್ತಾರೆ. ಬಟ್ ಇಲ್ಲಿ ನನಗೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನಿಸ್ತು. ಇದು ಬಂದೆಲ್ಲ ಪೀಸ್ ಲೆಕ್ಕ. ಸೊ ಇದೆಲ್ಲ ಬಂದ್ಬಿಟ್ಟು ನಿಮಗೆ $150, $140, $200, $250, $350, $750 ಈ ಥರ ಪ್ರೈಸಸ್ಸು ಡಾಲರ್ಸಲ್ಲಿ. ಸೊ ಇಂಡಿಯನ್ ರುಪೀಸ್ ಕನ್ವರ್ಟ್ ಮಾಡಿದ್ರೆ ಅಂತೂ ತುಂಬಾ ಎಕ್ಸ್ಪೆನ್ಸಿವ್ ಅಂತ ಅನಿಸ್ತು ನನಗೆ. ಬಟ್ ನನಗೆ ನಮ್ಮ ಹೆಣ್ಮಕ್ಳಿಗೆ ಅಷ್ಟೇ ಅಲ್ವಾ ಆಭರಣಗಳು ಅಂತಂದರೆ ಅಟ್ಲೀಸ್ಟ್ ನೋಡ್ಕೊಂಡಾರೆ ಬರೋಣ, ಹೇಗೆ ಕಾಣಿಸುತ್ತೆ, ಹೇಗಿರುತ್ತೆ, ಕಲೆಕ್ಷನ್ಸ್ ಹೇಗಿರುತ್ತೆ ಅಂತ ತುಂಬಾ ಆಸೆ ಇತ್ತು ನನಗೆ. ಹಾಗೆ ನನಗೆ ಒಂದಿಷ್ಟು ತಲೆಯಲ್ಲಿ ಇಟ್ಕೊಂಡಿದ್ದೆ, ಈ ಥರ ಇದ್ದರೆ ತಗೊಳ್ಳೋಣ ಅಂತ ಹೇಳಿ. ಸೊ ಹಾಗೆ ನೋಡ್ತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿರುವಂತಹ ಐಟಮ್ಸು ಇದೆ. ಸರಗಳಾಗಿರ್ಬೋದು, 3 ಎಳೆ 4 ಎಳೆ, ಹಾಗೆಯೇ ಈಗೆಲ್ಲ ಬೀಡ್ಸ್ದು ಎಲ್ಲ ತುಂಬಾ ಟ್ರೆಂಡಿಂಗ್ ಇದೆ ಇವಾಗ. ಸೊ ಹಾಗೆ ಬೀಡ್ಸ್ದೆಲ್ಲ ಸರಗಳು ಅಲ್ಲಿ ಇತ್ತು. ಹಾಗೆ ನಿಮಗೆ ಸಿಂಪಲ್ ಬೇಕಂದ್ರೆ ಸಿಂಪಲ್ ಇತ್ತು, ಗ್ರ್ಯಾಂಡ್ ಬೇಕಂದರೆ, ಮದುವೆ ಬೇಕಂದರೆ ಎಲ್ಲ ಥರದ ಆಭರಣಗಳಿತ್ತು. ಹಾಗೆಯೇ ಇವಾಗ ಗೋಲ್ಡ್ ರೇಟ್ ತುಂಬಾ ಜಾಸ್ತಿ ಆಗಿದೆ, ಸಿಲ್ವರ್ದು ತುಂಬಾ ಜಾಸ್ತಿ ಆಗಿದೆ. ಸೊ ಗೋಲ್ಡ್ ರೇಟು ಜಾಸ್ತಿ ಆದ ಕಾರಣ ಸ್ವಲ್ಪ ಜನ ಸಿಲ್ವರ್ ಆಭರಣಗಳ ಕಡೆ ಒಲವು ತೋರಿಸ್ತಾ ಇದ್ದಾರೆ ಅಂತಲೇ ಹೇಳ್ಬಹುದು. ಅಲ್ಲೆಲ್ಲ ಸುಮಾರು ಜನ ಬಂದಿದ್ರು, ನೋಡ್ತಾ ಇದ್ರು. ಆ್ಯಂಡ್ ನನಗೆ ಇದೊಂಥರ ಯೂನಿಕ್ ಅಂತ ಅನ್ನಿಸ್ತು. ಅಲ್ಲಿ ನಾನು ನಿಜ ಹೇಳ್ಬೇಕಂತಂದರೆ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿತ್ತು, ತುಂಬ ಯೂನಿಕ್ ಆಗಿತ್ತು ಆ್ಯಂಡ್ ವೆರೈಟಿನೂ ಇತ್ತು. ಸೊ ಇದೆಲ್ಲ ನೋಡ್ತಾ ಇರ್ಬೋದು. ಮುತ್ತು ಪರ್ಲ್ಸ್ ಎಲ್ಲ ಏನು ಹಾಕಿದಾರಲ್ಲ ಅದೆಲ್ಲ ಪ್ರೀಷಿಯಸ್ ಪರ್ಲ್ಸ್ಗಳನ್ನು ಹಾಕಿ ಮಾಡಿರೋ ಅಂಥ ಇವು ಒಂದು ಜ್ಯುವೆಲ್ಸ್ಗಳು. ಇದು ನೋಡಿ ಇಷ್ಟು ಪುಟಾಣಿ, ಇಷ್ಟು ಚೆನ್ನಾಗಿದೆ ಅಲ್ವಾ. ನನಗೆ ಅದು ಒಂಥರ ಇಷ್ಟ ಆಯಿತು. ಸಿಂಪಲ್ಲಾಗಿ ಹಾಕ್ಕೊಳ್ಳೋಕ್ಕೆ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ನನಗೆ ಯಾವ ಥರ ಹಾಕ್ಕೊಳ್ಳೋಕೆ ಇಷ್ಟ ಅಂತಂದರೆ, ನನಗೆ ಇಯರಿಂಗ್ಸ್ ದೊಡ್ಡದಿರಬೇಕು, ಅಂದರೆ ಅದೊಂಥರ ಲುಕ್ ಒಂಥರ ಚೆನ್ನಾಗಿ ಅಂತ ಅನಿಸುತ್ತೆ ನನ್ನ ಮುಖಕ್ಕೆ ಅಥವಾ ನನ್ನ ಫೇಸಿಗೆ. ಇಯರಿಂಗ್ಸ್ ದೊಡ್ಡದಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನನ್ನ ಅನಿಸಿಕೆ. ಸೊ ಹಾಗಾಗಿ ನಾನು ಸ್ವಲ್ಪ ದೊಡ್ಡದು ಇಯರಿಂಗ್ಸ್ ಹುಡುಕ್ತಾ ಇದ್ದೆ, ನೋಡ್ತಾ ಇದ್ದೆ. ಆ್ಯಂಡ್ ನನಗೆ ಒಂದು ಸಿಲ್ವರ್ ಕಲರ್ ಇರುವಂತಹ ಒಂದು ಸರ ಬೇಕಿತ್ತು. ಅಂದರೆ ಇಲ್ಲೆಲ್ಲ ಗೋಲ್ಡ್ ಕೋಟೆಡ್ ಇದೆ ನೋಡಬಹುದು ನೀವು, ಬಟ್ ನನಗೆ ಸಿಲ್ವರ್ದೇ ಬೇಕಿತ್ತು. ಆ್ಯಕ್ಚುಯಲ್ ಸಿಲ್ವರ್ ಕಲರ್ ಇರುತ್ತಲ್ಲ ಅದು. ಯಾಕೆಂತಂದರೆ ನಾವು ಕಾಟನ್ ಸ್ಯಾರಿ ಅಥವಾ ಈ ಥರದ್ದೆಲ್ಲ ಸ್ಯಾರಿ ಉಟ್ಕೊಂಡಾಗ, ಬನಾರಸ್ ಈ ಥರದ್ದೆಲ್ಲ ಹಾಕ್ಕೊಂಡಾಗ ಅದು ಸ್ವಲ್ಪ ಎಲಿಗೆಂಟಾಗಿ ಕಾಣಿಸುತ್ತೆ ಅನ್ನೋ ಕಾರಣಕ್ಕೆ ನೋಡ್ತಾ ಇದ್ದೆ. ಇಲ್ಲಿ ನೋಡ್ತಾ ಇರ್ಬೋದು ಚೋಕರ್ ಸೆಟ್ಗಳೆಲ್ಲ ಯಾವ ಥರ ಇದೆ, ಕುಂದನ್ಸು, ಹಾಗೆ ಇಲ್ಲಿ ಕಾಸಿನ ಸರ ನೋಡಬಹುದು, ಆ ಥರದನ್ನೆಲ್ಲ ಇತ್ತು. ಹಾಗೆ US ಅಲ್ಲಿ ನಾವು ಹಬ್ಬ ಮತ್ತು ದೊಡ್ಡ ಫಂಕ್ಷನ್ಗಳಿಗೆ ಮಾತ್ರ ಈ ಥರ ಸರ ಅಥವಾ ಟ್ರೆಡಿಷ್ನಲ್ ಅಟೈರ್ ಹಾಕ್ಕೊಂಡಾಗ ಮಾತ್ರ ನಾವು ಜ್ಯುವೆಲ್ಸ್ನ ಯೂಸ್ ಮಾಡ್ತೀವಿ. ಬಿಟ್ಟರೆ ನಾವು ಡೈಲಿ ಬೇಸಿಸ್ ಮೇಲೆ ನಾವು ಏನು ಜ್ಯುವೆಲ್ಸ್ನ ಹಾಕ್ಕೊಳ್ಳೋದಿಲ್ಲ. ಮಾಮೂಲಿ ಏನು ಚಿಕ್ಕ ಮಾಂಗಲ್ಯ ಸರ, ಒಂದು ಬ್ರೇಸ್ಲೆಟು, ಇಯರಿಂಗ್ಸ್ ಬಿಟ್ಟರೆ, ಸ್ಮಾಲ್ ಇಯರಿಂಗ್ಸ್ ಬಿಟ್ಟರೆ ಬೇರೆ ಏನೂ ಹಾಕೋದಿಲ್ಲ. ಅದೇ ಇಂಡಿಯಾದಲ್ಲಿದ್ದರೆ ನಾವು ಸಣ್ಣ ಪುಟ್ಟ ಫಂಕ್ಷನ್ಸ್ ನಡೀತಾನೆ ಇರುತ್ತೆ, ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀವಿ. ಹಾಗೆ ಎಲ್ಲೇ ಶಾಪಿಂಗ್ ಹೋದ್ರೂ ಕುರ್ತೀಸ್ ಎಲ್ಲ ಹಾಕ್ಕೊಂಡಾಗ ಇಯರಿಂಗ್ಸ್ನ ಆ ಥರದನ್ನೆಲ್ಲ ಯೂಸ್ ಮಾಡ್ತೀವಿ. ಬಟ್ ಇಲ್ಲಿ ನಾನು ಅಷ್ಟಾಗಿ ಯೂಸ್ ಮಾಡೋದಿಲ್ಲ. ಸೊ ಹಾಗಾಗಿ ನನಗೆ ಅಷ್ಟು ನೋಡೋಣ, ಹೆಂಗೂ ಬಂದಿದ್ದೆಲ್ಲ ನೋಡೋಣ ಅಂತ ನೋಡಿದೆ. ಸೊ ಜ್ಯುವೆಲ್ರಿ ಅಂದ ತಕ್ಷಣ ನೀನು ಲಾಸ್ಟ್ ವಿಡಿಯೋ ಒಂದು ಜ್ಯುವೆಲ್ರಿ ವಿಡಿಯೋ ಮಾಡಿದಾಗ ತುಂಬ ಜನ ಇಷ್ಟಪಟ್ಟಿದ್ರಿ ಕಲೆಕ್ಷನ್ಸ್ ಎಲ್ಲ. ಸೊ ನನಗೂ ಖುಷಿಯಾಗಿತ್ತು. ಸೊ ಇವಾಗ ಹೊಸದೊಂದಿಷ್ಟು ಆ್ಯಡ್ ಮಾಡಿದ್ದೀನಿ ನನ್ನ ಕಲೆಕ್ಷನ್ಗೆ. ಸೊ ಈ ಬಾಕ್ಸಲ್ಲಿ ನಾನು ಚರಿ ನೋಡಿ ನಾನು ಬಂದ್ಬಿಟ್ಟಿದ್ದಾಳೆ. ಸೊ ಈ ಬಾಕ್ಸಲ್ಲಿ ನಾನು ಯೂಶ್ವಲಿ ನನ್ನ ಜ್ಯುವೆಲ್ರಿ ಅಂದರೆ ಸಿಲ್ವರ್ದು ಜ್ಯುವೆಲ್ರಿ ಆಗಿರ್ಬೋದು, ಪ್ರೀಷಿಯಸ್ ಸ್ಟೋನ್ಸ್ದು ಇದ್ರದ್ದೆಲ್ಲ ಜ್ಯುವೆಲ್ರಿ ಇದ್ರೊಳಗೆ ಇಟ್ಟಿರ್ತೀನಿ ನಾನು. ಸೊ
ನಾನು ಹೊಸದು ಏನೇನು ತೊಗೊಂಡೆ ಅಂತ ಹಾಗೆ ತೋರಿಸ್ತೀನಿ. ಸೊ ಫಸ್ಟ್ ಬಂದ್ಬಿಟ್ಟು ಇದು ನೋಡಿದ ತಕ್ಷಣ ನನಗೆ ಬಿಡೋಕ್ಕೆ ಮನಸ್ಸೇ ಆಗಲಿಲ್ಲ, ಅಷ್ಟು ಚೆನ್ನಾಗಿದೆ. ಇದೊಂಥರ ಈ ಕಡೆ ಮಾಡ್ರನ್ನು ಅಲ್ಲ, ಒಂಥರ ಟ್ರೆಡಿಷ್ನಲ್ಲು ಅಲ್ಲ, ಆ ಥರ ಇದೆ. ಇದು ನೋಡ್ಬೋದು. ಇದು ಬಂದು ಈ ಥರ ಹೂಪ್ಸು. ಇದು ಫೈನ್ 925 ಸಿಲ್ವರ್ ಜ್ಯುವೆಲ್ರಿ, ಅಂದರೆ ಸ್ಟೆರ್ಲಿಂಗ್ ಸಿಲ್ವರ್ದಿದು. ಇದು ಮೇಡ್ ಇನ್ ಇಸ್ರೇಲ್ ಅಂತ ಇದೆ. ಶೋ ಯು. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು 925 ಅಂತ ಅದೇನು ಹಾಕ್ಕೊಳ್ತೀವಲ್ಲ ಆ ಹುಕ್ಕಿನ ಮೇಲೆ ಕಾಣಿಸ್ತಾ ಇದೆ. ಅಂದರೆ ಅದು ಸ್ಟೆರ್ಲಿಂಗ್ ಸಿಲ್ವರ್ ಅಥವಾ ಪ್ಯೂರ್ ಸಿಲ್ವರ್ ಅಂತ ಹೇಳಿ. ಹುಪ್ಸ್ ಈ ಥರ ಇದೆ. ಸೊ ಹಾಕ್ಕೊಂಡು ತೋರಿಸ್ತೀನಿ ನಿಮಗೆ ಹೆಂಗೆ ಕಾಣಿಸುತ್ತೆ ಅಂತ. ಅಂದರೆ ಇದನ್ನು ಕಾಟನ್ ಸ್ಯಾರಿಗಳಿಗೆ ಅಥವಾ ಲೈಟ್ ಕಲರ್ ಅಂತ ಇರುವಂತಹ ಸೀರೆಗಳಿಗೆ ಹಾಕ್ಕೊಂಡಾಗ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ನೋಡ್ಬೋದು. ಸುಮ್ಮನೆ ಆರ್ಟಿಫಿಷಿಯಲ್ ಅಂದರೆ ಸುಮ್ಮನೆ ಸ್ಟೀಲ್ದು ಈ ಥರದ್ದೇನೋ ತೊಗೊಳ್ಳೋ ಬದಲು ಈ ಥರ ಸಿಲ್ವರ್ ತೊಗೊಂಡ್ರೆ ಸುಮಾರು ದಿನ ಬಾಳಿಕೆ ಬರುತ್ತೆ. ಹಾಗೆ ಸಿಲ್ವರ್ ಪ್ರೈಸು ಕೂಡ ಎಷ್ಟೊಂದು ಆಗ್ಬಿಟ್ಟಿದೆ ಅಲ್ವ ಇವಾಗ. ಸೊ ಯಾವಾಗಲೂ ಅದು ಯಾವುದೇ ಕಾಲಕ್ಕೂ ಏನೂ ಆಗೋದಿಲ್ಲ. ಸೊ ಹಾಗಾಗಿ ನೋಡಿ, ಸ್ಯಾರಿಗೆ ಹಾಕ್ಕೋಬೋದು, ಡ್ರೆಸ್ಸಿಗೆ. ಈ ಡ್ರೆಸ್ಸಿಗೆ ಮ್ಯಾಚ್ ಆಗ್ತಾಯಿಲ್ಲ ಬಿಕಾಸ್ ಇದು ಕಲರ್ ಇದೆ. ಬಟ್ ಕಾಟನ್ ಸ್ಯಾರಿಗಳಿಗೆ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಬಳ್ಳಿ ಥರ ಇದೆ ನೋಡಿ, ಇದು ಹಾರ್ಟು ಬಳ್ಳಿ, ವೇಟು ಚೆನ್ನಾಗಿದೆ ಇದು. ಸೊ ಫಸ್ಟ್ ಇಯರಿಂಗ್ ಬಂದು ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ನಾನು ನಿಮಗೆ ಇದರೊಳಗೆ ಎಲ್ಲಿದೆ ಅಂತ ನಾನು ಆಮೇಲೆ ತೋರಿಸ್ತೀನಿ ಅಥವಾ ಸೈಡಿಗೆ ಹಾಕ್ತೀನಿ, ಬಿಕಾಸ್ ನಾನು ನೋಡೇ ತೊಗೊಂಡಿದ್ದಂಥದ್ದು ಇದನ್ನು. ಆ್ಯಂಡ್ ನೆಕ್ಸ್ಟ್ ಅದ್ರ ಜೊತೆನೇ ನಾನು ಇದು ತೊಗೊಂಡೆ, ಒಂದು ಚೈನ್ ಮತ್ತು ಡಾಲರು. ಇದರಲ್ಲಿ ರೂಬಿ ಇದೆ ನೋಡ್ಬೋದು. ಈ ಥರ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ. ಮಧ್ಯ ಇದು ಈ ಥರ ಹಾಕ್ಕೊಳ್ಳೋಕ್ಕೆ ಅದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ವೆಸ್ಟರ್ನ್ ಡ್ರೆಸ್ಸಿಗೂ ಹಾಕ್ಕೋಬೋದು, ಮತ್ತು ಕುರ್ತೀಸ್ಗಳಿಗೂ ಹಾಕ್ಕೋಬೋದು, ಮತ್ತು ಸಿಂಪಲ್ ಸೀರೆಗಳಿಗೂ ಹಾಕ್ಕೋಬೋದು ಅಂತ ಹೇಳಿ ತಗೊಂಡೆ. ಇದು ಒಂದು ಮೇಡ್ ಇನ್ ಇಸ್ರೇಲ್ ಅಂತ ಇದೆ ನೋಡಿ. ಸೊ ಇದು ಫೈನ್ 925 ಜ್ಯುವೆಲ್ ಇದು ಎಸ್, ಇಲ್ಲಿ ನೋಡ್ತಾ ಇರ್ಬೋದು, ನಿಮಗೆ ಕಾಣಿಸ್ತಾ ಇದೆ 925 ಮತ್ತು ಇಸ್ರೇಲ್ ಅಂತ ಬರ್ತಿದೆ. ಸೊ ಎಸ್, ಅಂದರೆ ಪ್ಯೂರ್ ಸಿಲ್ವರ್. ಹಾಗೆ ಇನ್ನೊಂದು ತುಂಬ ಕ್ಯೂಟಾಗಿದೆ. ಇದು ನೋಡೋದು ಸೀಡ್ ಆ್ಯಂಡ್ ಸೇಜ್ ಅನ್ನೋ ಒಂದು ಬ್ರ್ಯಾಂಡ್ದಿದು 925 ಜ್ಯುವೆಲ್ರಿ, ಸಿಲ್ವರ್ ಜ್ಯುವೆಲ್ರಿ. ಸೊ ಇದು ಕಲರ್ಸ್ ನೋಡ್ಬೋದು, ಬಟನ್ ಶೇಪಲ್ಲಿದೆ, ಮಲ್ಟಿ ಕಲರಲ್ಲಿದೆ. ಇದು ಎಷ್ಟು ಕ್ಯೂಟಾಗಿದೆ, ಮುದ್ದಾಗಿದೆ ಇದು. ಹಾಗೆಯೇ ಇದು ಹಾಕ್ಕೊಂಡು ತೋರಿಸ್ತೀನಿ. ಈ ಡ್ರೆಸ್ಸಿಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಳ್ತೀನಿ ಇದು. ಸೊ ಇಲ್ಲಿ ನಿಮಗೆ ಹಿಂದ್ಗಡೆ ಪ್ರಿಂಟ್ ಕಾಣಿಸುತ್ತೆ 925 ಅನ್ನೋವಂಥದ್ದು. ಎಸ್, ಇದನ್ನು ನಿಮಗೆ ಸ್ವಲ್ಪ ನೀಟಾಗಿ ಕಾಣಿಸುತ್ತೆ ಇವಾಗ. 925 ಅಂತ ಇದು MEX ಅಂತ ಇದೆ. ಅಂದರೆ MEX ಅಂದರೆ ಮೆಕ್ಸಿಕೋ, ಮೇಡ್ ಇನ್ ಮೆಕ್ಸಿಕೋ ಅಂತ ಹೇಳಿ. ಸೊ ಮೆಕ್ಸಿಕೋದಲ್ಲಿ ತಯಾರಾಗಿರೋದು. ಸೊ ಇದನ್ನು ಹಾಕಿ ತೋರಿಸ್ತೀನಿ. ನನಗೆ ಈ ಥರದ್ದನ್ನೆಲ್ಲ ಸ್ವಲ್ಪ ಯೂನಿಕ್ ಆಗಿರೋದನ್ನು ಕಲೆಕ್ಟ್ ಮಾಡೋಕ್ಕೆ ಇಷ್ಟ ಆಗುತ್ತೆ. ಅದನ್ನು ನಾನು ಯೂಸ್ ಮಾಡ್ತೀನಿಲ್ಲ ಗೊತ್ತಿಲ್ಲ, ಬಟ್ ಅದು ನನಗೆ ತುಂಬ ಅಟ್ರಾಕ್ಟ್ ಆಗುತ್ತೆ ತೊಗೋಬೇಕು ಅಂತ. ಬಟ್ ಯಾವಾಗಾದರೂ ನೋಡಿದ ತಕ್ಷಣ ನನಗೆ ಒಂಥರ ರೆಜಿಸ್ಟ್ ಮಾಡೋಕ್ಕಾಗಲ್ಲ. ಚೆನ್ನಾಗಿ ಕಾಣಿಸಿದ್ದನ್ನು ನಾನು ಎಲ್ಲದನ್ನೂ ಇಷ್ಟಪಡಲ್ಲ, ಎಲ್ಲೋ ಕೆಲವೊಂದನ್ನು ಅಷ್ಟೇ. ನೋಡಿ ಚೆನ್ನಾಗಿ ಅನ್ಸುತ್ತಲ್ವ. ಸುಮ್ಮನೆ ಸಿಂಪಲ್ಲಾಗಿ ವೆಸ್ಟರ್ನ್ ಪಾರ್ಟಿಗಳಿಗೆ ಅಥವಾ ಕಾಲೇಜ್ ಫಂಕ್ಷನ್ಗಳಿಗೆ ಅಥವಾ
ಇಲ್ಲೆಲ್ಲೋ ದೇವಸ್ಥಾನಕ್ಕೆ ಇರಲಿಕ್ಕೆ ಹಾಕ್ಕೊಂಡು ಹೋಗೋಕ್ಕೆ ತುಂಬಾ ಚೆನ್ನಾಗಿದೆ. ಹಾಗೆ ಚೆರಿ ನೆನ್ಪು ಬಂತು ನನಗೆ ಇದು ತೊಗೊಂಡು ನೋಡಿದ ತಕ್ಷಣ. ಚೆರಿಗೆ ನಾನು ಲಾಂಗ್ ಫ್ರಾಕ್ ಎಲ್ಲ ಗೌನ್ ಎಲ್ಲ ಹಾಕ್ತೀನಲ್ವಾ, ಸೊ ಅವಾಗ ಅವಳಿಗೆ ಹಾಕಿದರೆ ಇನ್ನೂ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಇದು ಬಟನ್ ಶೇಪಲ್ಲಿ ಇರೋದ್ರಿಂದ. ಸೊ ತೋರಿಸ್ತೀನಿ ನೋಡಿ, ಎರಡೂ ಹಾಕಿ ಸಿಂಪಲ್ ಆಗಿರಬೇಕು ಅಂತಂದಾಗ ಈ ಥರ ಹಾಕ್ಕೋಬೋದು. ಆಮೇಲೆ ಇದು ಸಿಲ್ವರ್ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಕಲರ್ ಹೋಗೋದಾಗಲಿ ಅಥವಾ ಕಿವಿಗೆ ಇದು ಆಗೋದಾಗಲಿ, ಚಿಕ್ಕ ಮಕ್ಕಳಿಗೂ ನಾವು ಹಾಕ್ಬೋದು. ಕಿವಿಗೇನೋ ಗಾಯ ಆಗುತ್ತೆ, ಆ ಥರ ಆಗುತ್ತೆ, ಆ ಥರದ್ದೇನೂ ಇಲ್ಲ, ಆಗಲ್ಲ. ಸೊ ಎಷ್ಟೇ ವರ್ಷಗಳ ಕಾಲ ನಾವು ಹಾಗೆ ಇಟ್ಕೋಬಹುದು ಇದನ್ನು. ಸೊ ಹಾಗಾಗಿ ನಾನು ಸಿಲ್ವರು ಗೋಲ್ಡನ್ನೇ ಪ್ರಿಫರ್ ಮಾಡೋದು ಜ್ಯುವೆಲ್ಸಿಗೆ. ಆ್ಯಂಡ್ ಇನ್ನೂ ಒಂದಿದೆ, ಇದು ಅಂತೂ ತುಂಬ 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 ಮುದ್ದಾಗಿದೆ. ಈ ಕಲರ್ ನನಗೆ ತುಂಬಾ ಇಷ್ಟ ಆಯಿತು, ಅಟ್ರಾಕ್ಟಿವ್ ಕಲರ್ ಇದು. ಸೊ ಅದು ಬಂದ್ಬಿಟ್ಟು ಇಲ್ಲಿದೆ, ಇದು ಬಂದು ಟಾರ್ಕಾಯ್ಸ್ದು. ಸೊ ಜೆನ್ಯೂನ್ ಜೆಮ್ಸ್ಟೋನ್ 14K ಪ್ಲೇಟೆಡ್ ಆನ್ ಸ್ಟೆರ್ಲಿಂಗ್ ಸಿಲ್ವರ್. ಸ್ಟೆರ್ಲಿಂಗ್ ಸಿಲ್ವರ್ ಅಂದರೆ 92.5% ಸಿಲ್ವರ್ ಇರುತ್ತೆ. ಸೊ ಇದು ಬಂದು ಪ್ರೀಷಿಯಸ್ ಜೆಮ್ಸ್ಟೋನ್. ಸೊ ಇದೇ ಥರ ನನ್ನ ಹತ್ರ ಇನ್ನೊಂದಿದೆ, ನಾನು ನಿಮಗೆ ಲಾಸ್ಟ್ ವ್ಲಾಗಲ್ಲಿ ತೋರಿಸಿದ್ದೆ. ಇದು ಗೋಲ್ಡ್ ಪ್ಲೇಟೆಡ್ ಮಾಡಿದ್ದಾರೆ ಸಿಲ್ವರ್ ಮೇಲೆ, ಇದು ಸಿಲ್ವರೇ. ಸೊ ಈ ಥರ ಇದೆ, ಲಾಕ್ಸ್ ಥರ ಇದೆ, ಬೀಗ ಹಾಕ್ತೀವಲ್ಲ ಆ ಥರ ಇದೆ. ಸೊ ಇದು ಮತ್ತು ಇದು ನಾನು ಇದು ಇದ್ರೂ ಇದನ್ನು ಯಾಕೆ ತೊಗೊಂಡೆ ಅಂತಂದರೆ ಇಟ್ ಲುಕ್ ಸೋ ಗುಡ್. ನೋಡಿ ಹಾಕೊಂಡು ತೋರಿಸ್ತೀನಿ ನೋಡಿ, ಎಷ್ಟು ಕ್ಯೂಟ್, ಎಷ್ಟು ಮುದ್ದ ಕಾಣಿಸ್ತಾ ಇದೆಲ್ಲ. ಸೊ ಈ ಥರ ಕಾಣಿಸುತ್ತೆ. ಸೊ ನನಗೆ ಅಥವಾ ನನ್ನ ಮಗಳು ಇರೋದ್ರಿಂದ ನಾನು ಈ ಥರದನ್ನೆಲ್ಲ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಯಾವ್ದ್ಯಾವ್ದು ಚೆನ್ನಾಗಿ ಕಾಣಿಸುತ್ತೆ, ಯಾವ್ದ್ಯಾವ್ದು ಪ್ರೀಷಿಯಸ್ ಅಂತ ಅನಿಸುತ್ತೆ. ಸೊ ಆ ಥರದನ್ನೆಲ್ಲ ನಾನು ತೊಗೊಂಡು ಇಟ್ಕೊಳ್ತಾ ಇದ್ದೀನಿ. ನೋಡಿ ಕ್ಯೂಟ್, ಈ ಡ್ರೆಸ್ಸಿಗಂತೂ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ ಕಾಂಬಿನೇಷನ್ನು. ಸೊ ಯಾರಾದರೂ ಸಿಂಪಲ್ಲಾಗಿ ಇಷ್ಟಪಡೋರಿಗೆ ಇದು ಮುದ್ದ ಕಾಣಿಸುತ್ತೆ, ಅಥವಾ ಮಕ್ಕಳಿಗೂ ಹಾಕ್ಬೋದು ಇದನ್ನು. ಸೊ ಇದು ಮೇಡ್ ಇನ್ ಇಂಡಿಯಾ ಅಂತೆ ನೋಡಿ, ಇಂಡಿಯಾದಲ್ಲೂ ಸಿಗುತ್ತೆ. ಆ್ಯಂಡ್ ಮತ್ಯಾವ್ದು ತೊಗೊಂಡೆ ಅಂತಂದರೆ ತೋರಿಸಿದ್ದೀನಿ ಎಲ್ಲ ಗೊತ್ತಿಲ್ಲ. ಇದಕ್ಕೆ ನನ್ನ ಹಸ್ಬೆಂಡು ಏನೋ ಹೆಸರು ಕರೀತಾರೆ, ಅವರಿಗೆ ತುಂಬ ಇಷ್ಟ ಆಗಿದ್ದಂಥದ್ದು ಇದು. ಸೊ ಇದು ಒಂಥರ ರೌಂಡ್ ಇದೆ, ನೋಡ್ಬೋದು, ಗುಂಡಕ್ಕೆ ಇದೆ. ಇದು ಪ್ಯೂರ್ ಸ್ಟೆರ್ಲಿಂಗ್ ಸಿಲ್ವರ್. ಸೊ ಇಲ್ಲಿ ನೋಡ್ತಾ ಇರ್ಬೋದು ಮೆಕ್ಸ್ 925 ಅಂತ ಇದೆ. ಇದು ಮೆಕ್ಸಿಕೋದಲ್ಲಿ ಆಗಿರುವಂಥ ಒಂದು ಜ್ಯುವೆಲ್ರಿ. ಇದಕ್ಕೆ ಈ ಥರ ರಬ್ಬರ್ದು ಹಿಂದ್ಗಡೆ ಹಾಕ್ಕೊಳಕ್ಕೆ ಕೊಟ್ಟಿರ್ತಾರೆ ಹುಕ್ಸಿಂದು. ಸೊ ಅದು ಬೀಳಬಾರ್ದು ಅನ್ನೋ ಕಾರಣಕ್ಕೆ ಸೊ ನಾನು ಹಾಗೆ ತೋರಿಸ್ತೀನಿ ನಿಮಗೆ, ಹಾಕ್ಕೊಳ್ಳಲ್ಲ. ಸೊ ನೋಡ್ಬೋದು, ಇದು ಬಂದು ಮಾಡ್ರನ್ ಡ್ರೆಸ್ಸಸ್ಗೆ ಅದಕ್ಕೆಲ್ಲ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ ಇದು ಒಂದು ಪ್ಲೇಟ್ ಕೊಟ್ಟಿದ್ದಾರೆ. ಈ ಪ್ಲೇಟಲ್ಲಿದೆ 925 ಸಿಲ್ವರ್ ಅಂತ ಹೇಳಿಬಿಟ್ಟು ಅದರಲ್ಲಿದೆ. ಸೊ ಎರಡೂ ಹಾಕ್ಕೊಂಡು ತೋರಿಸ್ತೀನಿ ನೋಡಿ, ಕ್ಯೂಟ್, ತುಂಬ 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 ಚೆನ್ನಾಗಿ ಕಾಣಿಸುತ್ತೆ. ಸೊ ಆಫೀಸ್ ವೇರ್ ಆಗಿರಬಹುದು ಅಥವಾ ಜೀನ್ಸ್ ಹಾಕಿದಾಗ ಯಾವುದಕ್ಕಾದರೂ ಇದು ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಸೊ ಇದನ್ನೆಲ್ಲ ಯಾಕೆ ಹಾಗೆ ನಿಮ್ಮ ಹತ್ರ ತೋರಿಸ್ತೀನಿ, ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂತಂದರೆ, ಇವಾಗ ನಾವೇನೋ ಒಂದು ನೋಡಿರ್ತೀವಿ, ಅದನ್ನು ತೊಗೊಳೋದೋ ಬೇಡವೋ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಎಲ್ಲಾದರೂ ನಾವು ಹಾಕ್ಕೊಂಡಿರೋದು, ಯಾರಾದರೂ ಹಾಕ್ಕೊಂಡಿರೋದು ನೋಡಿದರೆ ನಮಗೆ ಮೈಂಡ್ ಒಳಗೆ ಕರೆಕ್ಟಾಗಿ ಬಂದ್ಬಿಡುತ್ತೆ. ಎಸ್ ನಾವಿಲ್ಲಿ ನೋಡಿದ್ವಲ್ಲ, ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ
ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ನಾನು ಇನ್ನೊಂದು ತೊಗೊಂಡೆ. ಹಾಂ, ಇವತ್ತು ನಾನೇನು ಜ್ಯುವೆಲ್ರಿ ಒಂದು ಶೋಗೆ ಹೋಗಿದ್ದೆ. ಸೊ ಅಲ್ಲಿ ತುಂಬಾ ಎಕ್ಸ್ಪೆನ್ಸಿವು, ಅಂದರೆ ತುಂಬ ಕಲೆಕ್ಷನ್ಸ್ ಚೆನ್ನಾಗಿತ್ತು. ಬಟ್ ಆ ಪ್ರೈಸ್ಗೆ ನಮಗೆ ಬಂಗಾರನೇ ಬಂದ್ಬಿಡುತ್ತೆ ಅಂತ ಅನ್ನಿಸ್ತು. ಬಟ್ ಸ್ಟಿಲ್ ನನಗೆ ಒಂದು ಆ್ಯಕ್ಚುಲಿ 2 ಪೀಸ್ ಇಷ್ಟ ಆಗಿತ್ತು. ಬಟ್ ಒಂದೇ ಪೀಸ್ ತೊಗೊಂಬಂದೆ. ಬಟ್ ತೊಗೊಂಡು ಬಂದಮೇಲೂ ನನಗೆ ತುಂಬ ದುಡ್ಡಾಯಿತು ಅಂತ ಅನ್ನಿಸ್ತು. ಬಟ್ ನನ್ನ ಹಸ್ಬೆಂಡ್ ಇಟ್ಸ್ ಓಕೆ, ಚೆನ್ನಾಗಿದೆ, ಚೆನ್ನಾಗಿ ಕಾಣಿಸ್ತಾ ಇದೆ, ಇಟ್ಕೊ ಅಂತಂದರು. ಸೊ ಅದು ಬಂದ್ಬಿಟ್ಟು ಈ ಪೀಸು. ಇದು ಬಂದು ಜಡಾವ್ ವರ್ಕ್ ಅಂತ ಹೇಳ್ತಾರೆ. ಇದೆಲ್ಲ ಏನು ನೋಡ್ತಾ ಇದ್ದೀರಲ್ಲ ರಿಯಲ್ ಪರ್ಲು. ಹಾಗೆ ಇದು ಬಂದು ಸ್ಟೆರ್ಲಿಂಗ್ ಸಿಲ್ವರಲ್ಲಿ ಇದು ಮಾಡಿದ್ದಾರೆ ನೋಡ್ಬೋದು, 925 ಅಂತ ಇದು ಮಾಡಿದ್ದಾರೆ, ಸ್ಟ್ಯಾಂಪ್ ಮಾಡಿರ್ತಾರೆ. ಹಾಗೆ ಇದೆಲ್ಲ ಏನಿದೆ ಅಲ್ಲ, ಇದೆಲ್ಲ ಸ್ಟೋನ್ಸ್ ಏನಿದೆಲ್ಲ ಅದೆಲ್ಲ ಅಂದರೆ ಜೆನ್ಯೂನ್ ಸ್ಟೋನ್ಸ್ ಇರುತ್ತೆ. ಸೊ ಈ ಥರ ಕುಂದನ್ ವರ್ಕ್ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡೋಕ್ಕೆ. ಎಕ್ಸ್ಪೆನ್ಸಿವ್. ನಮ್ಮ ಮನೇಲಿ ಹೇಳಿದರೆ ನಿಜವಾಗ್ಲೂ ಬಯಸ್ಕೊತೀನಿ, ಅಷ್ಟೊಂದು ದುಡ್ಡು ಕೊಟ್ಟು ತೊಗೊಂಡೆ ಬಂಗಾರನೇ ಬರ್ತಿತ್ತು ಅಂತ ಹೇಳ್ತಾರೆ. ಬಟ್ ಎಲ್ಲ ಥರನೂ ಇರಬೇಕು ಅಂತ ನನ್ನ ಅನಿಸಿಕೆ. ಸೊ ಈ ಥರ ಕಾಣಿಸುತ್ತೆ, ತೋರಿಸ್ತೀನಿ ನಿಮಗೆ. ಈಗ ಸಿಲ್ವರ್ ರೇಟು ತುಂಬಾ ಆಗಿರೋ ಕಾರಣ ಸಖತ್ ಕಾಸ್ಟ್ಲಿ ಆಗಿಬಿಡಿದೆ. ಅಲ್ಲಿ ದೊಡ್ಡ ದೊಡ್ಡ ಸರ, ಬಳೆ ಎಲ್ಲದೂ ಇತ್ತು. ಬಟ್ ನನಗೆ ತುಂಬ ಪ್ರೈಸಿ ಅಂತ ಅನ್ನಿಸ್ತು. ನೋಡ್ಬೋದು, ಸೀರೆ ಎಲ್ಲ ಹಾಕ್ಕೊಂಡಾಗ ಅಥವಾ ಗಾಗ್ರಾ ಹಾಕ್ಕೊಂಡಾಗ ಅಥವಾ ಗ್ರ್ಯಾಂಡ್ ಆಗಿರೋವಂಥ ಒಂದು ಚೂಡಿ ಹಾಕ್ಕೊಂಡಾಗ ಇದು ಹಾಕ್ಕೋಬೋದು. ತುಂಬ ಚೆನ್ನಾಗಿ ಅನಿಸುತ್ತೆ ಇದು. ನಂಗೆ ಅದಕ್ಕೆ ಇದನ್ನು ಬಿಡೋಕ್ಕೆ ಮನಸ್ಸಾಗಲಿಲ್ಲ. ಈ ಥರ ಪೀಸು ನನ್ನ ಹತ್ರ ಇರಲಿಲ್ಲ ಆ್ಯಕ್ಚುಲಿ. ಸೊ ಹಾಗಾಗಿ ನನಗೆ ತೊಗೊಳ್ಳೋಣ ಅಂತ ಅನ್ನಿಸ್ತಿತ್ತು. ಬಟ್ ಸ್ವಲ್ಪ ಎಕ್ಸ್ಪೆನ್ಸಿವ್. ಇದು ಬಂದು ಒಂದು 15,000, ಈ ಕಿವಿದಕ್ಕೆ 15,000 ಆಯಿತು. ಅಂದರೆ ಇಂಡಿಯನ್ ರುಪೀಸಲ್ಲಿ 15,000 ರೂಪಾಯಿ. ಬಟ್ ಇದೆಲ್ಲ ಏನು ಒಳ್ಳೆ ಯಾವಾಗಲೂ ಇರುತ್ತೆ, ಅಂದರೆ ಎಷ್ಟು ವರ್ಷಗಳನ್ನು ನಾವು ಯೂಸ್ ಮಾಡ್ಕೋಬೋದು. ಆ ಥರ ಚೆನ್ನಾಗಿದೆನಾ, ಸೀರೆಗೆಲ್ಲ ಹಾಕ್ಕೋಬೋದು ಆ ಥರ. ಅದೇ ಥರದ್ದೇ ನಾನು ದಾವಣಗೆರೆಯಲ್ಲಿ ಒಂದು ಎಕ್ಸಿಬಿಷನ್ ಬಂದಿತ್ತು, ನಿಮಗೆ ತೋರಿಸಿದ್ದೀನಿ ಸುಮಾರು ಸತಿ. ಇದನ್ನು ನಾನು ಅಲ್ಲಿ ತೊಗೊಂಡಿದ್ದು ಮೈ ಫೇವ್ರೆಟ್. ಇದನ್ನು ನಾನು ಬರೀ 4,500 ರೂಪಾಯಿಗೆ ಅಷ್ಟೇ ತೊಗೊಂಡಿದ್ದು. ಎಷ್ಟು ಚೆನ್ನಾಗಿದೆ. ಆಲ್ರೆಡಿ ನಾನು ಇದು ತೊಗೊಂಡು ಒಂದು 3 ವರ್ಷ ಆಯಿತು ಅನಿಸುತ್ತೆ. ಬಟ್ ಲುಕ್ ಎಟ್ ದ ಶೈನ್. ಇದು ನೋಡ್ಬೋದು, ಸ್ಟೋನು ಮುತ್ತು ಯಾವುದೂ ಏನೂ ಆಗಿಲ್ಲ. ಸೊ ಅದಕ್ಕೆ ನಾನು ಅನ್ನೋದು, ಪ್ರೀಷಿಯಸ್ ಮೆಟಲ್ಗಳನ್ನು ಜ್ಯುವೆಲ್ರಿ ತೊಗೊಂಡ್ರೆ ಅದು ಎಷ್ಟೋ ವರ್ಷಗಳು ಹಾಗೆ ಬರುತ್ತೆ. ಸೊ ಅದಕ್ಕೆ ನಾನು ಅದನ್ನೇ ಪ್ರಿಫರ್ ಮಾಡ್ತೀನಿ. ಇದೆಲ್ಲ ನೋಡಿದ್ದೀರಿ ಅಂತ ಅಂದ್ಕೊಳ್ತೀನಿ. ಇದು ಬಂದು ಮದರ್ ಆಫ್ ದ ಪರ್ಲ್ಸ್ದು ನೆಕ್ಲೆಸ್ಸು ಈ ಥರ ಇದೆ. ಇದೆಲ್ಲ ಆಲ್ರೆಡಿ ತೋರಿಸಿದ್ದೀನಿ ನಿಮಗೆ. ಇದು ಒಂದು ಪೆಂಡೆಂಟ್, ಪಾರ್ಟಿ ವೇರ್ಗೆಲ್ಲ ಇದು ಚೆನ್ನಾಗಿ ಅನಿಸುತ್ತೆ. ಸೊ ಯಾವಾಗಾದರೂ ಹುಡ್ಕಕ್ಕೆ ಹೋದಾಗ ನಮಗೆ ಸಿಗೋದಿಲ್ಲ. ಸೊ ಸಿಕ್ಕಾಗ ನಾವು ತೊಗೋಬೇಕು. ಎಸ್, ನಾನು ನಿನ್ನೆ ವಿಡಿಯೋ ಮಾಡಿದಾಗ ನಾನು ಒಂದು ಇಯರಿಂಗ್ಸ್ ತೋರ್ಸೋದನ್ನ ಮತ್ತೆ ಹೋಗ್ಬಿಟ್ಟಿತ್ತು. ಸೊ ಆಮೇಲೆ ನೆನಪಾಯಿತು. ಇದು ತುಂಬ ಚೆನ್ನಾಗಿದೆ, ಯೂನಿಕ್ ಆಗಿದೆ ಇದು. ಸೊ ಹಾಗಾಗಿ ಶೇರ್ ಮಾಡ್ಕೊಳ್ಳೋಣ ಅಂತ. ಇದು ಒಂದು ಬಾಕ್ಸು ಈ ಥರ ಇದೆ. ಜೆನ್ಯೂನ್ ಜಮ್ ಸ್ಟೋನ್ 925 ಸ್ಟೆರ್ಲಿಂಗ್ ಸಿಲ್ವರ್ ಅಂತ ಇದೆ. ಸೊ ಇದು ಒಳಗಡೆ ನೋಡಿ, ಇದು ತುಂಬ ಯೂನಿಕ್ ಆಗಿದೆ ಇಯರಿಂಗು. ಸೊ ಹಾಗಾಗಿ ನನಗೆ ನೋಡಿದ ತಕ್ಷಣ ಇಷ್ಟ ಆಯಿತು. ಹಾಗೆ ಈ ಸ್ಟೋನ್ಸು ಅಷ್ಟೇ. ಸೊ ಈ ಥರ ತೋರಿಸ್ತೀನಿ, ತೆಗೆದ್ಬಿಟ್ಟು. ಇಲ್ಲಿ ನೋಡಿ, ಈ ಥರ ಇದೆ. ಇದೇನಿದೆ ಅಲ್ಲ, ಇದು ರೋಸ್ ಕ್ವಾರ್ಟ್ಸು. ಹಾಗೆ ಇದು ಬಂದು ಇದ್ರದ್ದೇನೋ ಹೆಸರಿದೆ, ಇದೂ ಅಷ್ಟೇ ಜೆನ್ಯೂನ್ ಜೆಮ್ ಸ್ಟೋನ್ಸು. ಇದೆಲ್ಲ ಏನಿದೆಲ್ಲ CZ.
ಇನ್ನು ಮಿಕ್ಕಿದ್ದೆಲ್ಲ ಏನಿದೆಲ್ಲ ಇದೆಲ್ಲ ಸಿಲ್ವರು. ಇದರೊಳಗೆ ಇದೆ 925 ಅಂತ. ಸೊ ಇದು ಹೋಲ್ಡ್ ಮಾಡೋದು ತುಂಬ ಚೆನ್ನಾಗಿದೆ, ಹಿಂಗೆ ಹಾಕ್ಕೊಂಡ್ಬಿಟ್ಟು ಹಿಂಗೆ ಲಾಕ್ ಮಾಡೋ ಥರ. ಸೊ ಪಾರ್ಟಿ ವೇರ್ ಡ್ರೆಸ್ಸಸ್ಸಿಗೆ ಹಾಕ್ಕೋಬೋದು, ಅಥವಾ ಫ್ರಾಕ್ಸು, ಸ್ಕರ್ಟು, ಈವನ್ ಸ್ಯಾರಿಗೂ ತುಂಬಾ ಚೆನ್ನಾಗಿ ಕಾಣುತ್ತೆ, ಕುರ್ತಿ ಎಲ್ಲದಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದು ತುಂಬ ಕೋಲ್ಡ್ ಆಗಿದೆ, ಅದು ಜೆನ್ಯೂನ್ ಕ್ವಾಡ್ಸ್. ಇದು ನಾನು ಆನ್ಲೈನಲ್ಲಿ ತೊಗೊಂಡು ಬಂದಮೇಲೆ ಆನ್ಲೈನಲ್ಲಿ ಚೆಕ್ ಮಾಡಿದೆ ಇದು ಎಷ್ಟು ಪ್ರೈಸ್ ಇದೆ ಅಂತ. ಇದು ತುಂಬ 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 ಎಕ್ಸ್ಪೆನ್ಸಿವ್ ಇದೆ. ಸೊ ನಾನು ನಿಮಗೆ ಇಲ್ಲಿ ಪಿಕ್ಚರ್ ಹಾಕ್ತೀನಿ. $250 ಸಮಥಿಂಗ್ ಹಾಗಿದೆ. ಸೊ ನನಗೆ ಸ್ವಲ್ಪ ಡಿಸ್ಕೌಂಟೆಡ್ ಪ್ರೈಸಲ್ಲಿ ಸಿಕ್ತು, ಸ್ವಲ್ಪ ಕಮ್ಮಿಗೆ ಸಿಕ್ತು ನನಗೆ. ಆ್ಯಂಡ್ ಈ ಥರದ್ದು ನನಗೆ ತುಂಬ ಯೂನಿಕ್ ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾನು ಇದು ತೊಗೊಂಡೆ. ಸೊ ಲೈಟ್ ಪೀಚ್ ಕಲರ್ ಬರುತ್ತೆ, ಇಲ್ಲೊಂದು ಸ್ವಲ್ಪ ಆರೆಂಜ್ ಕಲರ್, ಸುತ್ತ ಸ್ಟೋನ್ಸು, ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಇದು ಯೂನಿಕ್ ಪೀಸು, ಹಾಕ್ಕೊಂಡು ತೋರಿಸ್ತೀನಿ ನಿಮಗೆ. ಬಟ್ ಈ ಡ್ರೆಸ್ಸಿಗೆ ಇದು ಮ್ಯಾಚ್ ಆಗಲ್ಲ, ಜಸ್ಟ್ ಹಾಗೆ ಒಂದು ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ನೋಡಿದ ತಕ್ಷಣ ನನಗೆ ಸೊ ಎಲ್ಲ ಡ್ರೆಸ್ಸಸ್ಸಿಗೂ ಬರೋ ಥರ ಚೆನ್ನಾಗಿ ಕಾಣಿಸುತ್ತೆ. ನೋಡ್ಬೋದು, ಈ ಥರ ಕಾಣಿಸುತ್ತೆ, ಚೆನ್ನಾಗಿದೆ ಅಲ್ವಾ? ಸೊ ಲೈಟ್ ಕಲರ್ ಡ್ರೆಸ್ಸಸ್ಗೆ ಅಥವಾ ಬ್ರೌನ್ ಕಲರ್ ಇರುವಂಥ ಡ್ರೆಸ್ಸಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಇಯರಿಂಗು. ಮುಂಚೆದೆಲ್ಲ ನಾನು ನಿಮಗೆ ಆಲ್ರೆಡಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ, ಮತ್ತೆ ಅದೇನು ತೋರಿಸೋದು ಚೆನ್ನಾಗಿರೋ. ಸೊ ಇಷ್ಟ ಆಯಿತಾ ನಿಮಗೆ ಹೊಸದು ನನ್ನ ಜ್ಯುವೆಲ್ರಿ? ಯಾವುದು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನಿಲ್ಲಿ ವಿಡಿಯೋ ಮಾಡ್ತಾ ಕುತ್ಕೊಂಡಿದ್ರೆ ಇಲ್ಲಿ ನೋಡಿ, ಇಲ್ಲಿ ನೋಡ್ಕೊಂಡು ಕುತ್ಕೊಂಡಿದ್ದಾಳೆ. ನಾನು ಹೆಂಗೆ ಮಾತಾಡ್ತೀನಿ, ನಾನು ಏನೇನು ತೋರಿಸ್ತೀನಿ ಅಂತೆಲ್ಲ ನೋಡ್ತಾ ಕೂತಿದ್ದಾಳೆ. ಡಾಟಿ ಅಲ್ಲನೇ ಶುಭು ಮರಿ, ಮುದ್ದು 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 ಮುದ್ದು. ಡಾಟಿ ಲುಕ್, ಸೇ ಹಾಯ್ ಮಮ್ಮ, ಸೇ ಹಾಯ್. ಡಾಟಿ ನೋ, ಸೇ ಹಾಯ್ ಮಮ್ಮ, ಸೇ ಹಾಯ್. ಇನ್ನೂ ಯೂನಿಕ್ ಆದಂತಹದ್ದು ಯಾವುದಾದ್ರೂ ನಾನು ತೊಗೊಂಡ್ರೆ ಡೆಫಿನೆಟ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಎಸ್, ನೋಡಿದ್ರಲ್ಲ ಇವತ್ತಿನ ವಿಡಿಯೋ. ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲೇ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ, ಬಾಯ್.